ಹೆದ್ದಾರಿಯ ಎರಡು ಬದಿಗಳಲ್ಲಿ 100 ಮೀಟರ್ ವಿಸ್ತಾರದಲ್ಲಿ ಸಾಲುಗಟ್ಟಿ ನಿಂತಿರುವ ಲಾರಿಗಳು ಮುಂದೆ ಹಾಗೂ ಹಿಂದೆ ಬರುವ ವಾಹನಗಳ ಅರಿವಾಗದೆ ಸಂಚಾರಕ್ಕೆ ಪರದಾಡುವ ವಾಹನ ಚಾಲಕರು, ರಸ್ತೆಯಲ್ಲೇ ಭಯದಿಂದ ನಡೆದುಕೊಂಡು ಹೋಗುವ ಶಾಲಾ ಕಾಲೇಜು ವಿದ್ಯಾರ್ಥಿಗಳು. ಇದು ಪುತ್ತೂರು ಮರಿಲು ಪರಿಸರದಲ್ಲಿ ನಿತ್ಯ ಕಾಣಸಿಗುವ ದೃಶ್ಯ. ಈ ಅಪಾಯಕಾರಿ ಸ್ಥಿತಿಗೆ ಕಾರಣ ಪ್ರತಿಷ್ಠಿತ ಸಹಕಾರಿ ಸಂಸ್ಥೆ ಕ್ಯಾಂಪ್ಕೋದ ಚಾಕೊಲೇಟ್ ಫ್ಯಾಕ್ಟರಿ, ಅಬಕಾರಿ ಇಲಾಖೆಯ ಮದ್ಯ ದಾಸ್ತಾನು ಕೇಂದ್ರ, ಕ್ಯಾಶ್ಯೂ ಕಾರ್ಖಾನೆ. ಈ ಸಂಸ್ಥೆಗಳು ತಮ್ಮಲ್ಲಿಗೆ ಬರುವ ವಾಹನಗಳಿಗೆ ವಿಸ್ತಾರದ ಯಾರ್ಡ್ ವ್ಯವಸ್ಥೆ ಕಲ್ಪಿಸದೆ ಸಾರ್ವಜನಿಕ ರಸ್ತೆಯನ್ನ ಬಳಸಿಕೊಳ್ಳುತ್ತಿರುವುದು ಇಷ್ಟೆಲ್ಲ ಸಮಸ್ಯೆಗಳ ಸೃಷ್ಟಿಗೆ ಕಾರಣ. ಅಬಕಾರಿ ಇಲಾಖೆಯ ಮದ್ಯ ದಾಸ್ತಾನು ಕೇಂದ್ರವು 4 ತಾಲೂಕು ವ್ಯಾಪ್ತಿಯನ್ನ ಹೊಂದಿದೆ. ಈ ಕಾರಣದಿಂದ 4 ತಾಲೂಕುಗಳ ಮದ್ಯದಂಗಡಿಗಳಿಗೆ ಹಂಚಿಕೆಯಾಗುವ ವಿವಿಧ ಬಗೆಯ ಮದ್ಯ ದಾಸ್ತಾನಿಗಾಗಿ ಮರೀಲ್ನಲ್ಲಿರುವ ಈ ಕೇಂದ್ರಕ್ಕೆ ಬರುತ್ತದೆ. ದಿನಂಪ್ರತಿ 20 ರಿಂದ 25 ಲಾರಿಗಳು ಇಲ್ಲಿ ಖಾಲಿ ಮಾಡಿ ಹೋದರೆ ಮತ್ತೆ 20 ರಿಂದ 25 ಲಾರಿಗಳು ಬರುತ್ತವೆ. ಮದ್ಯ ದಾಸ್ತಾನು ಕೇಂದ್ರದ ಯಾರ್ಡ್ನಲ್ಲಿ ಸಾಕಷ್ಟು ಜಾಗ ಇಲ್ಲದೆ ಇರುವುದರಿಂದ ಹಾಗೂ ದಾಸ್ತಾನು ಮುಗಿದ ಬಳಿಕವಷ್ಟೇ ಲಾರಿಗಳಿಂದ ಅನ್ಲೋಡ್ ಮಾಡುವುದರಿಂದ ಕೆಲವೊಮ್ಮೆ ವಾರಗಟ್ಟಲೆಯೂ ಲಾರಿಗಳು ರಸ್ತೆ ಬದಿಯಲ್ಲೇ ನಿಲ್ಲಬೇಕಾಗುತ್ತದೆ. ಕೇಂದ್ರಕ್ಕೆ ಬರುವ ಮದ್ಯ ತುಂಬಿದ ಲಾರಿಗಳಿಗೆ ಯಾರ್ಡ್ನ ವ್ಯವಸ್ಥೆ ಮಾಡದಿರುವುದು ಅಬಕಾರಿ ಇಲಾಖೆಯ ಸಮಸ್ಯೆ. ಇನ್ನು ಪ್ರತಿಷ್ಠಿತ ಸಹಕಾರಿ ಸಂಸ್ಥೆ ಕ್ಯಾಂಪ್ಕೋದ ಚಾಕೊಲೇಟ್ ಸಂಸ್ಥೆಯು ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಹಬ್ಬಿರುವುದರಿಂದ ದಿನಂಪ್ರತಿ ಹಲವು ಲಾರಿಗಳಲ್ಲಿ ಚಾಕೊಲೇಟ್ ಇಲ್ಲಿಂದ ಸಾಗಾಟ ಮಾಡಲಾಗುತ್ತದೆ. ಈ ಸಾಗಾಟ ವಾಹನಗಳು ರಸ್ತೆ ಬದಿಯಲ್ಲೇ ದಿನಗಟ್ಟಲೆ ನಿಲುಗಡೆಯಾಗುತ್ತವೆ. ಕ್ಯಾಶ್ಯೂ ಇಂಡಸ್ಟ್ರಿಗಳಿಗೂ ಇದೇ ರೀತಿಯ ಘನ ವಾಹನಗಳು ಬರುವುದರಿಂದ ಅವುಗಳು ರಸ್ತೆಯ ಬದಿಯಲ್ಲಿಯೇ ನಿಲ್ಲುತ್ತವೆ. ಈ 3 ಸಂಸ್ಥೆಗಳು 50 ಮೀಟರ್ ವ್ಯಾಪ್ತಿಯಲ್ಲಿ ಬಂದರೆ ಇವುಗಳಿಗೆ ಸಂಬಂಧಿಸಿದ ಸಾಗಾಟ ವಾಹನಗಳು 100 ಮೀಟರ್ ವ್ಯಾಪ್ತಿಯಲ್ಲಿ ರಸ್ತೆಯ 2 ಕಡೆಗಳಲ್ಲೂ ನಿಲ್ಲುತ್ತವೆ. ಜೊತೆಗೆ ಇವುಗಳು ಇರುವುದರಿಂದ ಎದುರಿನಿಂದ ವಾಹನಗಳು ಬರುವುದು ಕೂಡ ಅರಿವಾಗುವುದಿಲ್ಲ. ಅಪಘಾತಗಳ ಪ್ರಮಾಣವೂ ಅಧಿಕವಾಗುತ್ತಿದೆ. ಪಕ್ಕದಲ್ಲೇ ಸಂತ ಫಿಲೋಮಿನಾ ವಿದ್ಯಾಸಂಸ್ಥೆಗಳು ಹಾಗೂ ಇತರ ಶಾಲೆಗಳು ಇರುವುದರಿಂದ ನೂರಾರು ವಿದ್ಯಾರ್ಥಿಗಳು ನಡೆದುಕೊಂಡು ಹೋಗಲು ಪರದಾಡುವ ಸ್ಥಿತಿ ಇದೆ. ಸಾರ್ವಜನಿಕರು, ಹಿರಿಯ ನಾಗರಿಕರು ರಸ್ತೆಯಲ್ಲೇ ಭಯದಿಂದ ನಡೆದುಕೊಂಡು ಹೋಗಬೇಕಾಗಿದೆ. ಪುತ್ತೂರಿನ ಗಾಂಜೂರಿಗೆ ಹೋಗಿ ಮಾರ್ಗವನ್ನು ವೈಡನ್ ಮಾಡಲಿಕ್ಕೆ ಅಂತ ಹೇಳಿ ತುಂಬ ಕೆಲಸ ನಡೆದಿದೆ. 2 ಬದಿಯಲ್ಲಿ ಕೂಡ ಮಣ್ಣು ಅಗೆದು ಅಗಲ ಮಾಡಲಿಕ್ಕೆ ಕೆಲಸ ಪ್ರಾರಂಭವಾಗಿದೆ. ಆ ಸಮಯದಲ್ಲಿ ಮಳೆಯೊಂದಿಗೆ ಕೆಲಸ ನಿಂತು ಹೋಗಿದೆ. ಆದರೆ ಡಾಮರ ಮಾರ್ಗದ ಪಕ್ಕದ 2 ಬದಿಯಲ್ಲೂ ಕೂಡ ಕೆಂಪು ಮಣ್ಣು ಹರಡಿಕೊಂಡು ಈಗಿನ ಇತ್ತಿಗೆ ಮಳೆ ಸುರಿಯುವುದರಿಂದ ಅಲ್ಲಿ ಕಾಲು ಇಡಲಿಕ್ಕೆ ಆಗುವುದಿಲ್ಲ. ಇದರ ಮಧ್ಯದಲ್ಲಿ ಏನಾಗಿದೆ ಅಂತ ಹೇಳಿದರೆ, ಈ ನಾನು ಹೇಳಿದ ಈ ಕಮರ್ಷಿಯಲ್ ಅಸ್ಟಾಬ್ಲಿಷ್ಮೆಂಟ್ ಪಕ್ಕದ ಎದುರುಗಡೆ ಮೇನ್ ರೋಡ್ನಲ್ಲಿ ಬಹಳಷ್ಟು ವಾಹನಗಳು 25 ರಿಂದ 50 ಅಥವಾ ಕೆಲಸದಲ್ಲಿ ಹೆಚ್ಚಿರ್ಬೋದು, ಕೆಲಸದಲ್ಲಿ ಕಡಿಮೆ ಇರ್ಬೋದು ವಾಹನಗಳು. ಅದು ಕೂಡ ದೊಡ್ಡ ದೊಡ್ಡ ಟ್ರಕ್ಗಳು, ಮೇ ಬಿ 10 ಟನ್ 12 ಟನ್ ಟ್ರಕ್ಗಳು ಇರ್ಬೋದು, ಟ್ರೈಲರ್ಗಳು ಇರ್ಬೋದು. ಇವೆಲ್ಲ ನಿಂತ್ಕೊಂಡು ಹೋಗ್ಲಿಕ್ಕೆ ಬರಲಿಕ್ಕೆ ಭಾಳ ಕಷ್ಟ. ಇಲ್ಲಿಂದ ಹಿಡಿದು ಕ್ಯಾಂಪ್ವರೆಗೆ ರಸ್ತೆ 2 ಬದಿಯಲ್ಲಿ ಕಾರು ಲಾರಿಗಳನ್ನೆಲ್ಲ ನಿಲ್ಲಿಸ್ತಾರೆ. ಅಲ್ಲಿ ಕೆಳಗೆ ಗೋಡನ್ ಇರುವ ಕಾರಣ 2 ಬದಿಗಳಲ್ಲಿ ಲಾರಿ ತುಂಬ ನಿಲ್ಲಿಸ್ತಾ ಇರ್ತಾರೆ. ಆದ ಕಾರಣ ನಮಗೆ ನಮ್ಮ ಊರಿನ ಆ ಕಡೆಯೂ ಈ ಕಡೆಯೂ ಶಾಲೆ ಇದ್ದ ಕಾರಣ ತುಂಬ ಹಲವಾರು ಮಕ್ಕಳು ಓಡಾಡ್ತಾ ಇರ್ತಾರೆ. ಆ ಕಡೆ ಗುಂಪುವನ್ನೆಲ್ಲ ಓಡ್ತಾರೆ, ಸಿಂಗಲ್ ಆಗಿ ಹೋಗ್ತಾ ಇರ್ತಾರೆ. ಸೊ 2 ಬದಿಯಲ್ಲಿ ಲಾರಿ ನಿಲ್ಲಿಸಿ ಕೆಸರಾದ ಕಾರಣ ನಮಗೆ ರೋಡಲ್ಲಿ ನಡೆದುಕೊಂಡ ಪರಿಸ್ಥಿತಿ ಬಂದಿದೆ ನಮಗೆ. ಅದರಿಂದ ಹೇಳಿ ತುಂಬ ಅಪಘಾತಗಳು ನಡೀತಾ ಇದೆ. ಹೀಗೆ ಆದರೆ ನಮಗೆ ಮುಂದಿನ ದಿನಗಳಲ್ಲಿ ನಮಗೆ ತುಂಬ ಸಮಸ್ಯೆಗಳು ಎದುರಾಗ್ತವೆ. ಆದ ಕಾರಣ ಇದನ್ನು ಆದಷ್ಟು ಸಂಬಂಧಪಟ್ಟ ಅಧಿಕಾರಿಗಳಿಗೆ. ಮಂಜೇಶ್ವರ ದರ್ಬೆ ಸುಬ್ರಹ್ಮಣ್ಯ ಅಂತಾರಾಜ್ಯ ರಸ್ತೆ ಇದಾಗಿದ್ದು, ದರ್ಬೆಯಿಂದ ಬೆತ್ರಾಳ ತನಕ ರಸ್ತೆ ಅಗಲಗೊಳಿಸಲು ನಗರಸಭೆ ಆಡಳಿತವು ಮುಂದಾಗಿದೆ. ಈ ಹಿನ್ನೆಲೆಯಲ್ಲಿ ರಸ್ತೆ ಬದಿಯಲ್ಲಿ ಚರಂಡಿಗಳನ್ನ ಮುಚ್ಚಿ ಸಮತಟ್ಟುಗೊಳಿಸಲಾಗಿದೆ. ರಸ್ತೆಯ 2 ಬದಿಗಳಲ್ಲಿ ಕೆಸರು ತುಂಬಿರುವುದರಿಂದ ವಾಹನಗಳಿಗೂ ನಿಲುಗಡೆ ಮಾಡಲು ಸಾಧ್ಯವಾಗುತ್ತಿಲ್ಲ. ಜೊತೆಗೆ ಪಾದಚಾರಿಗಳಿಗೂ ಹೋಗಲು ಸಾಧ್ಯವಾಗುತ್ತಿಲ್ಲ. ರಸ್ತೆ ಬದಿ ಇಷ್ಟೊಂದು ವಾಹನಗಳ ನಿಲುಗಡೆಗೆ ಕಡಿವಾಣ ಹಾಕದೆ ನಗರಸಭೆ ಆಡಳಿತ ಸಂಚಾರ ವ್ಯವಸ್ಥೆಯನ್ನ ಸಮರ್ಪಕಗೊಳಿಸದೆ ಸಮಸ್ಯೆಗೆ ತನ್ನ ಪಾಲನ್ನು ಕೂಡ ನೀಡಿದೆ.
ಅನೀಶ್ V4 ನ್ಯೂಸ್ 24/7 ಪುತ್ತೂರು.